ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್. ನೈಟ್ ಡಿನ್ನರ್ಗೋಸ್ಕರ ಅಂತ ಚಪಾತಿಗೆ ಕಾಂಬಿನೇಷನ್ ಆಗಿ ಒಂದು ಕ್ಯಾಬೇಜ್ ಎಗ್ ಪಲ್ಯನ ಮಾಡ್ಕೊಂಡಿದ್ದೆ. ಹಾಗೆ ಈ ಮಂತ್ ಗ್ರಾಸರಿ ಕೂಡ ಶಾಪಿಂಗ್ ಮಾಡಿದ್ದೆ, ಅದನ್ನೆಲ್ಲ ಕೂಡ ರೀಫಿಲ್ ಮಾಡ್ಕೊತಾ ಇದ್ದೀನಿ. ನಾವು ಹೊರಗಡೆ ಎಲ್ಲರೂ ಹೋಗ್ಬಿಟ್ಟು ಬಂದಾಗ ಫೇಸ್ ಎಲ್ಲ ತುಂಬಾ ಟ್ಯಾನ್ ಆಗಿಬಿಡುತ್ತೆ. ಮನೆಯಲ್ಲೇ ಯಾವ ಥರ ಸಿಂಪಲಾಗಿ ಟ್ಯಾನ್ ರಿಮೂವಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ದಿರೋ ಕೊನೆಯವರೆಗೂ ನೋಡಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊನ್ನೆ ಅತ್ತೆ ಮನೆಗೆಲ್ಲ ಹೋಗಿದ್ರಲ್ಲ, ಹೊರಗಡೆ ಎಲ್ಲ 2 ದಿವಸ ಸುತ್ತಿದ್ದರಿಂದ ಫೇಸ್ ಎಲ್ಲ ತುಂಬಾ ಡಲ್ ಆಗಿಬಿಟ್ಟಿತ್ತು. ಅಂದರೆ ಬ್ಲ್ಯಾಕ್ ಆಗಿ ಒಂಥರ ಟ್ಯಾನ್ ಆಗಿಬಿಟ್ಟಿತ್ತು. ಆ ಟ್ಯಾನ್ ರಿಮೂವ್ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಒಂದು ಟೊಮಟೊನ ತಗೊಂಡು ಅದನ್ನು 3 ಭಾಗ ಮಾಡಿಕೊಂಡು ಶುಗರು, ಅರಿಶಿನ ಪುಡಿ ಮತ್ತು ಹನಿ ಈ 3 ಸಪ್ರೇಟಾಗಿ ತೊಗೋಬೇಕು. ಫಸ್ಟ್ ಬಂದುಬಿಟ್ಟು ಶುಗರಲ್ಲಿ ಬಂದುಬಿಟ್ಟು ಸ್ಕ್ರಬ್ ಮಾಡ್ಕೊಬೇಕು ಟೊಮಟೊನ. ಒಂದು 10 ನಿಮಿಷ ಬಿಟ್ಬಿಟ್ಟು ಫೇಸ್ ವಾಶ್ ಮಾಡಿಬಿಟ್ಟು ಮತ್ತು ಅರಿಶಿನ ಪುಡಿಯಲ್ಲಿ ಅಪ್ಲೈ ಮಾಡಬೇಕು. ಅರಿಶಿನ ಪುಡಿ ಹಾಕಿ ಒಂದು 5 ನಿಮಿಷ ಬಿಟ್ಬಿಟ್ಟು ಫೇಸ್ ವಾಶ್ ಮಾಡಿಬಿಟ್ಟು ಮತ್ತೆ ಹನಿಯಲ್ಲಿ ಅಪ್ಲೈ ಮಾಡಿದ್ರೆ ಫೇಸ್ ಟ್ಯಾನ್ ಎಲ್ಲ ರಿಮೂವ್ ಆಗಿಬಿಡುತ್ತೆ. ಮತ್ತು ಓಪನ್ ಪೋರ್ಸ್ ಎಲ್ಲ ಕೂಡ ತುಂಬ ಕಮ್ಮಿ ಆಗುತ್ತೆ. ಫೇಸ್ ಕೂಡ ಗ್ಲೋ ತುಂಬಾ ಚೆನ್ನಾಗಿ ಬರುತ್ತೆ. ಈ ಟಿಪ್ನ ಫಾಲೋ ಮಾಡಿ ನೋಡಿ. ಇನ್ನು ಫೇಸ್ ಪ್ಯಾಕ್ ಎಲ್ಲ ಹಾಕ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ನೆನ್ನೆ ಬಂದುಬಿಟ್ಟು ಅಂಗಡಿಗೆ ಹೋಗಿ ರೇಷನ್ ಎಲ್ಲ ತೊಗೊಂಬಂದ್ಬಿಟ್ಟಿದ್ದೆ. ರೇಷನ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಇನ್ನು ಈ ಮಂತ್ ಬಂದುಬಿಟ್ಟು ಡಿಮಾರ್ಟ್ಗೇನು ಹೋಗಿಲ್ಲ, ಅಂಗಡಿಯಲ್ಲೇ ಎಲ್ಲ ರೇಷನ್ ಎಲ್ಲ ಪರ್ಚೇಸ್ ಮಾಡ್ಕೊಂಬಂದೆ. ಅಂಗಡಿಗೂ ಡಿಮಾರ್ಟ್ಗೂ ಎಷ್ಟು ವ್ಯತ್ಯಾಸ ಇರುತ್ತಂದರೆ, ಡಿಮಾರ್ಟ್ಗೆ ಹೋದರೆ ನಾವು 3,500, 4,000, 5,000 ಆಗಿಬಿಡುತ್ತೆ. ಏನಂದರೆ ಅದು ಇವಾಗ ನಮ್ಮ ಇಷ್ಟ ಅಲ್ವಾ, ಎಲ್ಲ ಎತ್ತಾಕೊಂಡ್ಬಿಡ್ತೀರಿ. ಯಾವ್ದ್ಯಾವ್ದು ಬೇಕೋ ಯಾವ್ದ್ಯಾವ್ದು ಬೇಡವೋ ಸ್ವಲ್ಪ ಎಕ್ಸ್ಟ್ರಾ ಎಲ್ಲ ತೊಗೊಂಬಂದ್ಬಿಡ್ತೀವಿ. ಅದೇ ಅಂಗಡಿಯಲ್ಲಿ ಹೋದರೆ ನಮಗೆ ಮನೆಗೆ ಎಷ್ಟು ಬೇಕೋ ಅಷ್ಟೇ ತೊಗೊತೀರಿ. ಇನ್ನು ಈ ಮಂತ್ ನೋಡಿದ್ರೆ ನಾನು 2,000 ಒಳಗಡೆನೇ ಶಾಪಿಂಗ್ ಮಾಡಿದ್ದೀನಿ, ಗ್ರೋಸರಿ ಶಾಪಿಂಗ್ ಮಾಡಿದ್ದೀನಿ ಈ ಮಂತ್ಗೆ. ಅದೇ ಡಿಮಾರ್ಟ್ಗೆ ಹೋದರೆ ಎಕ್ಸ್ಟ್ರಾ ಒಂದು 2,000, 1,500 ಮೇಲೆ ಆಗಿಬಿಡುತ್ತೆ. ಸರಿ, ಈ ಮಂತ್ ನೋಡೋಣ, ಈ ಥರ ತೆಗ್ದು ನೋಡೋಣ ಅಂದರೆ ಮನೆಗೆ ಏನೇನು ಬೇಕೋ ಎಲ್ಲ ತೊಗೊಂಡಿದ್ದೀನಿ. ಒಂದು ಮಂತ್ಗೆ ಆಗೋಷ್ಟು ತೊಗೊಂಡ್ಬಿಡ್ತೀನಿ ನಾನು. ಮತ್ತೆ ಅವಾಗವಾಗ ಹೋಗೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಏನೇನು ಬೇಕೋ ಅದೆಲ್ಲ ಲಿಸ್ಟ್ ಬರ್ಕೊಂಡು ಒಂದು ಮಂತ್ಗೆ ಆಗೋಷ್ಟು ತೊಗೊಂಡ್ಬಿಡ್ತೀನಿ. ಇನ್ನು ಹೋದ ಮಂತ್ ತಗೊಂಡಿರೋದು ಸ್ವಲ್ಪ ಎಲ್ಲ ಇತ್ತು. ಸ್ವಲ್ಪ ಬೇಳೆಗಳಾಗಿರಲಿ, ಸ್ವಲ್ಪ ಉಪ್ಪು ಇದೆಲ್ಲ ಎಕ್ಸ್ಟ್ರಾ ತೊಗೊಂಬಂದ್ಬಿಡ್ತೀನಿ. ಮೆಣಸಿನ್ಕಾಯಿ ಎಲ್ಲ ಅದೆಲ್ಲ ಇತ್ತು, ಅದನ್ನೆಲ್ಲ ಏನು ತೆಗಿಯೋಕ್ಕೆ ಹೋಗಿರಲಿಲ್ಲ. ಇನ್ನು ಮಿಕ್ಕಿರೋ ಬೇಳೆಗಳಾಗಿರಲಿ ಎಲ್ಲನೂ ಈ ಥರ ಸ್ಟೀಲ್ ಬಾಕ್ಸಲ್ಲಿ ಹಾಕಿಟ್ಬಿಡ್ತೀನಿ. ಯಾವ್ದ್ಯಾವ್ದು ಜಾಸ್ತಿ ಇರುತ್ತೋ ಅದನ್ನೆಲ್ಲ ಬಾಕ್ಸ್ಗೆ ಹಾಕ್ಬಿಟ್ಟು ಮಿಕ್ಕಿರೋದನ್ನ ಈ ಥರ ಬಾಕ್ಸ್ಗಳಲ್ಲಿ ಸ್ಟೋರ್ ಮಾಡ್ಕೊತೀನಿ. ಇನ್ನು ಬೇಳೆಕಾಳುಗಳಾಗಿರಲಿ ಎಲ್ಲ ಹೋದ ತಿಂಗಳದ್ದು ಒಂದು ಅರ್ಧ ಇತ್ತು. ಇನ್ನೆಲ್ಲ ಎಕ್ಸ್ಟ್ರಾ ಇರುತ್ತಲ್ವ ಅದನ್ನೆಲ್ಲ ಈ ಥರ ಬಾಕ್ಸ್ಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಇನ್ನು ಮಸಾಲೆ ಪ್ಯಾಕೆಟ್ಸ್ ಎಲ್ಲ ಬರುತ್ತಲ್ವ, ಪಲಾವ್ಗೆ ಹಾಕ್ತೀರಿ ನೋಡಿ, ಸ್ಪೈಸಸ್ಸು, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಆಮೇಲೆ ಸೋಂಪು, ಏಲಕ್ಕಿ ಇದೆಲ್ಲ ಸ್ವಲ್ಪ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡಿರ್ತೀನಿ. ಇನ್ನು ಮಿಕ್ಕಿರುತ್ತಲ್ವ ಜಾಸ್ತಿ ತೊಗೊಂಬಂದಿರ್ತೀವಲ್ವ, ಇದನ್ನೆಲ್ಲ ನಾನು ತಿಂಗಳು ತೆಗಿಯೋಕ್ಕೆ ಹೋಗಲ್ಲ. ಒಂದು 2 ತಿಂಗಳು, 3 ತಿಂಗಳು ಇದೆಲ್ಲ ಏನು ಯಾವಾಗೋ ಒಂದು ಸರಿ ಅಲ್ವಾ ಮಾಡೋದು, ಡೈಲಿ ಮಾಡೋಕ್ಕೋಗಲ್ವ. ಇನ್ನು ಅದೆಲ್ಲ ಖಾಲಿ ಆದಮೇಲೆ ಒಂದು ಸರಿ ತೊಗೊಂಬಂದ್ಬಿಟ್ರೆ ಒಂದು 4-5 ತಿಂಗಳು ಬರುತ್ತೆ ನನಗೆ. ಅದನ್ನೆಲ್ಲ ಈ ಥರ ಬಾಕ್ಸಲ್ಲಿ ಹಾಕಿ ಇಟ್ಕೊಂಬಿಡ್ತೀನಿ. ಇದು ಯಾವ್ದ್ಯಾವ್ದು ಯೂಸ್ ಮಾಡಲ್ಲ ನೋಡಿ, ಅದನ್ನೆಲ್ಲ ಈ ಥರ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡ್ಬಿಡ್ತೀನಿ. ಇನ್ನು ಸಾಸಿವೆ, ಜೀರಿಗೆ, ಮೆಂತ್ಯ, ಮೆಣಸು ಮತ್ತು ಚಿಕನ್ ಮಸಾಲ, ಈ ಸ್ಪೈಸಸ್ ಬರುತ್ತೆ ನೋಡಿ ಮಸಾಲ ಪ್ಯಾಕೆಟ್ಸ್ ಎಲ್ಲ, ಫಿಶ್ ಫ್ರೈ ಮಸಾಲ ಆಗಿರಲಿ, ಅರಿಶಿನ ಪುಡಿ ಆಗಿರಲಿ, ಇದೆಲ್ಲ ಬಾಕ್ಸ್ಗೆ ಹಾಕಿ ಮಿಕ್ಕಿರೋದನ್ನ ಬೇರೆ ಬಾಕ್ಸ್ಗೆ ಹಾಕಿ ಎತ್ತಿಟ್ಬಿಡ್ತೀನಿ. ಎಲ್ಲ ಒಂದೇ ಬಾಕ್ಸಲ್ಲಿ ಹಾಕಿಟ್ರೆ ನಮಗೂ ಹುಡ್ಕೋದಕ್ಕೂ ಕಷ್ಟ, ಯಾವುದ್ರಲ್ಲಿ ಏನಿರುತ್ತೆ ಅಂದ್ಬಿಟ್ಟು ಅವಾಗ ಹೋಗಿ ಇದೆಲ್ಲ ಚೆಕ್ ಮಾಡೋಕ್ಕಾಗಲ್ಲ. ಬೇಳೆಕಾಳುಗಳೇ ಒಂದು ಕಡೆ ಹಾಕಿರ್ತೀನಿ, ಮತ್ತು ಎಣ್ಣೆ, ಈ ಪ್ಯಾಕೆಟ್ಗಳು ಇವೆಲ್ಲ ಒಂದು ಕಡೆ. ಈ ಥರ ಮಸಾಲ ಸ್ಪೈಸಸ್ ಎಲ್ಲ ಸಪ್ರೇಟಾಗಿ ಹಾಕಿ ಇಟ್ಕೊಂಡ್ಬಿಟ್ರೆ ನಮ್ಗೆ ಅಡುಗೆ ಮಾಡಬೇಕಾದ್ರೆ ಈ ಬಾಕ್ಸಲ್ಲಿ ಇದೆ ಅಂದ್ಬಿಟ್ಟು ನಮಗೊಂದು ಐಡಿಯಾ ಬರುತ್ತೆ. ಆವಾಗ ಬೇಗನೆ ಎತ್ಕೊಂಡು ಅಡುಗೆ ಕೂಡ ಮಾಡ್ಕೊಬೋದು. ಇನ್ನು ಎಣ್ಣೆ ಎಲ್ಲ ಕೂಡ ಖಾಲಿ ಆಗೋಗಿತ್ತು, ಅದನ್ನೆಲ್ಲ ಕೂಡ ರೀಫಿಲ್ ಮಾಡಿಕೊಂಡು ಅದನ್ನೆಲ್ಲ ಕೂಡ ಎತ್ತಿಟ್ಕೊಂಡೆ. ಇನ್ನು ಇದೆಲ್ಲ ಎತ್ತಿಡೋಷ್ಟರಲ್ಲಿ ಟೈಮ್ ಆಗೇ ಹೋಗಿತ್ತು ಸಾಯಂಕಾಲ. ಇನ್ನು ನೈಟ್ಗೆ ಡಿನ್ನರ್ಗೋಸ್ಕರ ಕೂಡ ಮಾಡ್ಕೊತಾ ಇದ್ದೀನಿ. ಇವತ್ತು ಚಪಾತಿ ಮಾಡೋಣ ಅಂತೇಳ್ಬಿಟ್ಟು ಅದಕ್ಕೆ ಕಾಂಬಿನೇಷನ್ ಆಗಿ ಮಾಡ್ಕೊತಾ ಇದ್ದೀನಿ. ಯಾವಾಗೂ ಒಂದೇ ಥರ ಪಲ್ಯ ಮಾಡ್ತಾ ಇರ್ತೀವಲ್ವ, ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ. ತುಂಬಾ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಒಂದು
10 ನಿಮಿಷದಲ್ಲೇ ಮಾಡ್ಕೊಂಬಿಡ್ಬೋದು. ಇದನ್ನು ಮಾಡ್ಕೊಳೋದಕ್ಕೆ ಬಾಣಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಜೀರಿಗೆ ಒಂದು ಅರ್ಧ ಸ್ಪೂನ್ ಹಾಕಿ, 3 ಈರುಳ್ಳಿನ ತೊಗೊಂಡಿದ್ದೀನಿ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡು, ಕ್ಯಾಬೇಜ್ ಒಂದು ಅರ್ಧ, ಕ್ಯಾಪ್ಸಿಕಮ್ ಒಂದು ತಗೊಂಡು ಎಲ್ಲ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಒಂದು 2 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಫ್ರೈ ಮಾಡ್ಕೊಬೇಕು. ಇವಾಗ ಒಂದು ಟೊಮಟೊನ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಸಾಫ್ಟ್ ಆದಮೇಲೆ 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ, ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನು, ಗರಂ ಮಸಾಲ ಒಂದು 1/4 ಟೇಬಲ್ ಸ್ಪೂನು, ಧನಿಯಾ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನು, ಇದಕ್ಕೆ ಟೇಸ್ಟ್ ಬರಬೇಕಂದ್ರೆ ಚಿಕನ್ ಮಸಾಲ ಒಂದು 1/4 ಟೇಬಲ್ ಸ್ಪೂನ್ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದು 1/4 ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಅದೆಲ್ಲ ನೀರೆಲ್ಲ ಇಂಗೋದ್ಮೇಲೆ ಇವಾಗ 2 ಮೊಟ್ಟೆನ ಒಡೆದು ಹಾಕ್ಕೊತಾ ಇದ್ದೀನಿ. ಈ ಥರ ಮೊಟ್ಟೆ ಹಾಕೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ. ಇವಾಗ ಮೊಟ್ಟೆ ಹಾಕ್ಕೊಂಡು ಮೊಟ್ಟೆಯಲ್ಲಿ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಎಣ್ಣೆ ಎಲ್ಲ ಬಿಟ್ಕೋಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು. ಇದಕ್ಕೆ ಸ್ವಲ್ಪ ಪೆಪ್ಪರ್ ಪುಡಿ ಹಾಕೋದ್ರಿಂದ ತುಂಬಾ ಟೇಸ್ಟಾಗಿರುತ್ತೆ. ಇನ್ನು ಪೆಪ್ಪರ್ ಪುಡಿ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಬರಬೇಕು, ಎಣ್ಣೆ ಎಲ್ಲ ಬಿಟ್ಕೋಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ರೆಡಿ ಆಯಿತು. ಇದಂತೂ ಚಪಾತಿಗೆ, ಪರೋಟಾಗೆ, ದೋಸೆಗೆ ಮತ್ತು ಅನ್ನ ಬಿಸಿ ಬಿಸಿ ಅನ್ನದ ಜೊತೆಗೂ ಕೂಡ ತಿಂದ್ಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಚಪಾತಿ ಹಿಟ್ಟೆಲ್ಲ ಆವಾಗಲೇ ಕಲಸಿ ಇಟ್ಬಿಟ್ಟಿದ್ದೆ, ಅದನ್ನೇನು ಶೇರ್ ಮಾಡೋಕ್ಕೆ ಹೋಗಿಲ್ಲ. ಇನ್ನು ಇವತ್ತು ಡಿನ್ನರ್ಗೋಸ್ಕರ ಸಿಂಪಲ್ಲಾಗಿ ಈ ಥರ ಚಪಾತಿ, ಈ ಥರ ಪಲ್ಯ ಮಾಡಿಕೊಂಡೆ, ಕ್ಯಾಬೇಜ್ ಪಲ್ಯ ತುಂಬಾ ಟೇಸ್ಟಾಗಿತ್ತು. ಇವಾಗ 2 ಚಪಾತಿ ತಿನ್ನೋರು ಒಂದು 4-5 ಚಪಾತಿ ತಿಂದ್ಬಿಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇವತ್ತಿನ ವೀಡಿಯೋ ಕೂಡ ಇದಾಗಿರುತ್ತೆ. ಇವತ್ತಿನ ವೀಡಿಯೋ ನಿಮ್ಗೇನಾದ್ರು ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ನೀವು ಸಬ್ಸ್ಕ್ರೈಬ್ ಮಾಡಿ, ನೀವು ಸಪೋರ್ಟ್ ಮಾಡೋದ್ರಿಂದ ನಮಗೇನು ಕಾಸು ಬರಲ್ಲ, ಇನ್ನು ನಮಗೂ ವೀಡಿಯೋಸ್ ಮಾಡಿ ಹಾಕೋದಕ್ಕೆ ಒಂದು ಇಂಟ್ರೆಸ್ಟ್ ಬರುತ್ತಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ.